ಒಂದು ಅನಿಸಿಕೆಯನ್ನು ಹೇಳ್ತಾ ಇದ್ದೀನಿ. ನಾನು ಸಲಹೆ ಕೊಡುವಷ್ಟು ದೊಡ್ಡವನಲ್ಲದೆ ಇದ್ದು ಕೂಡ ನನ್ನ ಅನಿಸಿಕೆಯನ್ನು ಹೇಳ್ತೀನಿ. ಒಂದೇ ಥರ ಇರಲಿ ಅದು. ಜೊತೆಗೆ ಬರುವಂತಹ ಎಲ್ಲ ನಮ್ಮ ಏನು ನೌಕರರಿಗೆ ಯಾವುದೇ ತೊಂದರೆಗಳಾಗದೇ ಇರೋ ರೀತಿಯಲ್ಲಿ ನಾವು ಎಲ್ಲ ಸೌಲಭ್ಯಗಳನ್ನು ನಾವು ಕೊಡಬೇಕಾಗುತ್ತೆ. ಇಲ್ಲಿ ಬಂದ ನಂತರ ಅವ್ರಿಗೆ ಎಂಟ್ರೆನ್ಸಲ್ಲಿ ಪ್ರತಿ ಬಾರಿ ನಾವು ಅಂಬೇಡ್ಕರ್ ಭವನದಲ್ಲಿ ಮಾಡ್ತಾ ಇದ್ವಿ. ಅಲ್ಲಿ ಅವ್ರಿಗೆ ರಿಜಿಸ್ಟ್ರೇಷನ್ ಅಂತೇಳಿ ಮಾಡ್ತಿದ್ರು. ಅದ್ರ ಬಗ್ಗೆ ನಮ್ಮ ಅಧ್ಯಕ್ಷರು ಮತ್ತು ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಹೇಳ್ತಾರೆ ಅಲ್ಲಿ ಯಾವ ರೀತಿ ವ್ಯವಸ್ಥೆಯನ್ನು ಮಾಡ್ತಾರೆ ಅಂತೇಳಿ. ಅದು ಆಗಬೇಕು. ಅದಾದ ನಂತರ ಒಳಗಡೆ ಬಂದು ಅಲ್ಲಿ ಕೂರುವಂಥದ್ದು, ಕುಂತಂಥ ಸಂದರ್ಭದಲ್ಲಿ ಅನವಶ್ಯಕವಾಗಿ ವೇದಿಕೆಯಲ್ಲಿ ಮೊದಲು ಮಾತನಾಡುವಂಥದ್ದಾಗಲಿ, ಅನವಶ್ಯಕವಾಗಿ ಓಡಾಡುವಂಥದ್ದಾಗಲಿ ಆಗಬಾರ್ದು. ಇದಕ್ಕೆ CM ಅವರು, ಬಹುಮುಖ್ಯವಾಗಿ ನಮ್ಮ DCM ಅವರು ಮತ್ತು ನಮ್ಮ ಗೃಹ ಮಂತ್ರಿಗಳು ಎಲ್ಲರೂ ಬರ್ತಾ ಇರೋದ್ರಿಂದ ಶಿಸ್ತನ್ನು ನಾವು ಕಾಪಾಡಿಕೊಳ್ಬೇಕಾಗಿರೋದ್ರಿಂದ ನಾವು ಇಲ್ಲಿ ಎಲ್ಲ ರಾಜ್ಯ ಮಟ್ಟದ ಏನು ಪದಾಧಿಕಾರಿಗಳು, ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು, ತಾಲೂಕು ಮಟ್ಟದ ಪದಾಧಿಕಾರಿಗಳು, ಅಧ್ಯಕ್ಷರು, ಉಪಾಧ್ಯಕ್ಷರೆಲ್ಲ ಇದ್ದೀವಿ. ನಾವು ನಮ್ಮ ಏನು ಬರ್ತಕ್ಕಂಥ ಜನರಿಗೆ, ನಮ್ಮ ಬಂಧುಗಳಿಗೆ ನಾವು ಈ ವಿಚಾರವನ್ನು ಹೇಳಬೇಕಾಗುತ್ತೆ. ಇದು ಶಿಸ್ತುಬದ್ಧವಾದ ಕಾರ್ಯಕ್ರಮ ಆಗಬೇಕು. ಜೊತೆಗೆ ಏನು ನಮ್ಮ ಜನರು ಬರ್ತಾರೆ ಅಲ್ಲಿ ಊಟ ಉಪಚಾರದ ವ್ಯವಸ್ಥೆಯನ್ನು ವ್ಯವಸ್ಥಿತವಾಗಿ ಮಾಡಿರ್ತಾರೆ. ಒಬ್ಬರಿಂದ ಒಬ್ಬರು ಬಿದ್ದು ಊಟವನ್ನು ಪಡ್ಕೊಳ್ಳುವಂಥ ಸಂದರ್ಭದಲ್ಲಿ ನಾವು ನೋಡಿದ್ದೇವೆ. ಊಟ ಒಂದನ್ನ ತುಳ್ಕೊಂಡು ಹೋಗಿ ಅನ್ನ ಹಾಕಿಸ್ಕೊಂಡು ಬಂದು ಅನ್ನ ತಿಂದು ಆ ಊಟನ ತಮ್ಮ ಶೂಗಳಿಗೆ, ಚಪ್ಪಲಿಗಳಿಗೆ